ಪುಟಾಣಿಗಳಿಂದ ಹಸಿರು ಸಂದೇಶ. ಶ್ರೀ ಶಾರದಾ ವಿದ್ಯಾನಿಕೇತನದಲ್ಲಿ ವಿಶ್ವ ಪರಿಸರ ದಿನಾಚರಣೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮೂಡಲಪಾಳ್ಯದಲ್ಲಿರುವ ಶ್ರೀ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ವಿಶೇಷ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಿ-ಕೆಜಿ, ಎಲ್-ಕೆಜಿ ಹಾಗೂ ಯು-ಕೆಜಿ ವಿಭಾಗದ ಸುಮಾರು 60ಕ್ಕೂ ಹೆಚ್ಚು ಪುಟಾಣಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಪರಿಸರ ಸಂರಕ್ಷಣೆಯ ಮಹತ್ವದ ಕುರಿತು ಅರಿವು ಮೂಡಿಸಿಕೊಂಡರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಶಾಲಾ ಆವರಣದಲ್ಲಿ ಮರ ನೆಡುವ ಕಾರ್ಯಕ್ರಮ ನಡೆಸುವುದರ ಜೊತೆಗೆ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಸ್ಯಗಳನ್ನು ವಿತರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಶ್ರೀ ಶಾರದಾ ವಿದ್ಯಾನಿಕೇತನ ಸಂಸ್ಥೆಯ ಸಂಸ್ಥಾಪಕರಾದ ಡಿ.ಆರ್. ವಿಜಯ ಸಾರಥಿ, ಪರಿಸರವನ್ನು ರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಇಂದಿನ ಪುಟಾಣಿ ಮಕ್ಕಳು ನಾಳಿನ ದೇಶದ ಭವಿಷ್ಯವಾಗಿದ್ದು, ಬಾಲ್ಯದಲ್ಲಿಯೇ ಪರಿಸರದ ಬಗ್ಗೆ ಕಾಳಜಿ ಮತ್ತು ಪ್ರೀತಿಯನ್ನು ಬೆಳೆಸಿದರೆ ಹಸಿರುಮಯ ಸಮಾಜ ನಿರ್ಮಾಣ ಸಾಧ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕನಿಷ್ಠ 1 ಮರ ನೆಟ್ಟು ಅದರ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ, ನೀರಿನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಅಗತ್ಯತೆ ಹಾಗೂ ಹಸಿರು ವಾತಾವರಣ ನಿರ್ಮಾಣದ ಕುರಿತು ತಿಳಿಸಿದರು. ಪುಟಾಣಿ ಮಕ್ಕಳು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಘೋಷಣೆಗಳನ್ನು ಕೂಗಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಿಂದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಂಡಿತು. ನಮಸ್ಕಾರ. ಇವತ್ತು ಶಾರದಾ ವಿದ್ಯಾನಿಕೇತನ್ ಮೂಡ್ಲಪಾಳ್ಯದ ಮಕ್ಕಳ ವತಿಯಿಂದ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ವಿ. ಮಕ್ಕಳಿಗೆ ಹಸಿರೇ ಹುಸಿರು ಅನ್ನೋ ಒಂದು ಭಾವನೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಲ್ಲಿ ಸಣ್ಣ ಮಕ್ಕಳಿಂದ ಪರಿಸರದ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ ಇವತ್ತು ಸಹ ಈ ಪರಿಸರ ದಿನಾಚರಣೆ ದಿವಸ ಪರಿಸರ ದಿನಾಚರಣೆಯನ್ನು ಈ ಶಾಲಾ ವತಿಯಿಂದ ಆಚರಿಸ್ತಾ ಇದ್ದೀವಿ. ಹಾಗೆ ಯಾವುದೇ ಉಸಿರು ಉಳಿಬೇಕಾದ್ರೆ ಹಸಿರನ್ನು ಬೆಳೆಸಬೇಕು. ಹಸಿರೇ ನಮ್ಮ ಜೀವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಸಿರಿದ್ರೆ ಇಡೀ ನಾಡು ಹಸಿರಾಗಿದ್ದರೆ ಎಲ್ಲರ ಜೀವನ ಹಸಿರಾಗಿರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ಈಗ ಸುಮಾರು ಬೋಗನ್ವಿಲ್ಲ ಆಗಲಿ, ಸುಮಾರು ವೆರೈಟೀಸು, ಆಮೇಲೆ ಹಣ್ಣಿನ ಗಿಡ, ಹೂವಿನ ಗಿಡ, ಹೀಗೆ ಗಿಡಗಳ ಬೇರೆ ಬೇರೆ ವಿಧವಾದ ಗಿಡಗಳನ್ನು ಬೆಳೆಸಿದ್ದೀವಿ. ಮಕ್ಕಳಿಗೂ ಎಲ್ಲ ಮಕ್ಕಳಿಗೂ ಒಂದು ಪರಿಸರದ ಬಗ್ಗೆ ಅರಿವನ್ನು ಮೂಡಿಸ್ಕೊಟ್ಟಿದ್ದೀವಿ. ನೀವು ಪರಿಸರನ ಕಾಪಾಡಿ, ಆ ಪರಿಸರ ನಿಮ್ಮನ್ನು ಕಾಪಾಡುತ್ತೆ ಅನ್ನೋ ಒಂದು ಸಂದೇಶವನ್ನು ಆ ಮಕ್ಕಳಿಗೆ ತಿಳಿಸಿದ್ದೀವಿ ಸರ್. ಈ ವಿದ್ಯಾಸಂಸ್ಥೆ ಶ್ರೀ ಶಾರದಾ ವಿದ್ಯಾನಿಕೇತನ್ ಮೂಡ್ಲಪಾಳ್ಯದಲ್ಲಿ ಈ ಸಂಸ್ಥೆ ಪ್ರೀ ನರ್ಸರಿಯಿಂದ ಎಲ್-ಕೆಜಿ ಸುಮಾರು 60 ಜನ ಮಕ್ಕಳು ಈ ವರ್ಷದಿಂದ ಶುರುವಾಗಿದೆ. ಇದು ಇನ್ನೂ ಹೆಚ್ಚಿಗೆ ಮುಂದಿನ ವರ್ಷದಿಂದ, ಮೊದಲನೇ ವರ್ಷದಿಂದ 5ನೇ ವರ್ಷದ ತನಕ CBSE ಒಂದು ಪರ್ಮಿಷನ್ ಬರ್ತಾ ಇದೆ. ಮುಂದಿನ ವರ್ಷದಿಂದ ಇನ್ನೂ ಈ ಶಾಲೆ ಹೀಗೆ ಬೆಳೆಸ್ಕೊಂಡು ಹೋಗಿ ಈ ಸಂಸ್ಥೆಯಿಂದ ನಮ್ಮ ವಾಸವಿ ಕಾಲೇಜು ವಿಜಯನಗರದಲ್ಲಿ ಸುಮಾರು 2,000-3,000 ಜನ ಇದ್ದಾರೆ. ಇಲ್ಲಿ ನಮ್ಮ ಉದ್ದೇಶ ಇರೋದು ಪ್ರೀ ನರ್ಸರಿ ಅಂದರೆ KG-ಯಿಂದ UG ತನಕ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಇಲ್ಲಿ KG-ಗಳು ಶುರು ಮಾಡಿದ್ದೀವಿ. ಅಲ್ಲಿ ಆಲ್ರೆಡಿ UG ಇದೆ. ಈ KG-ಗಳು ಹೋಗಿ UG ಒಳಗೆ ಸೇರಬೇಕು. ಒಬ್ಬ ಮಕ್ಕಳು ನಮ್ಮ ಒಂದು KG-ನಲ್ಲಿ ಬಂದು ಸೇರಿದ್ರೆ ಇಡೀ ಅವರ ಜೀವನ ಒಂದು ಸಂಪನ್ನವಾಗಿ ಅವ್ರಿಗೊಂದು ಉದ್ಯೋಗ ಅವಕಾಶಗಳು ಕೂಡ ನಾವು ಸಾಕಷ್ಟು ಕೊಟ್ಟಿದ್ದೀವಿ. ಈ ವರ್ಷ ಕೂಡ ಆ ಸಂಸ್ಥೆಯಿಂದ ಸುಮಾರು 416 ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದ್ದೀವಿ. ಇದುವರೆಗೆ ಸುಮಾರು ನಮ್ಮ ಸಂಸ್ಥೆಯಿಂದ 5,500 ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದ್ದೀವಿ. ಈ ಸಂಸ್ಥೆಯಿಂದ ಸಮಾಜಕ್ಕೊಂದು ಒಳ್ಳೆಯದಾಗಬೇಕು, ಸಮಾಜಕ್ಕೆ ಹೇಗೆ ನಾವು ಒಳ್ಳೆಯ ವಿದ್ಯಾರ್ಥಿಗಳನ್ನು ಅಥವಾ ಒಳ್ಳೆಯ ಪ್ರಜೆಗಳನ್ನು ಕಳಿಸಬೇಕು ಅನ್ನೋದೇ ನಮ್ಮ ಈ ಸಂಸ್ಥೆಯ ಮೂಲ ಉದ್ದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.